ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನಿವತ್ತು ಮುದ್ದೆ ಮತ್ತು ಅನ್ನ ಜೊತೆ ತುಂಬಾ ರುಚಿಯಾಗಿರೋ ಹಿಚಗವರೆಕಾಳು ಸಾಂಬಾರನ್ನ ಮಾಡೋ ತೋರಿಸಿದೀನಿ. ನೋಡೋಣ ಬನ್ನಿ. ಮೊದಲು ಸಿಪ್ಪೆಯಿಂದ ಕಾಳುಗಳನ್ನ ಬಿಡಿಸಿ 3-4 ಗಂಟೆ ನೆನೆ ಹಾಕಬೇಕು. ನೆಂದಾಗ ಈ ತರ ಹಿಚಗಿದಾಗ ಸಿಪ್ಪೆ ಬಿಡುತ್ತೆ. ಈ ತರ ಎಲ್ಲ ಕಾಳುಗಳನ್ನ ಹಿಚಗಿ ಸಿಪ್ಪೆ ತೆಗೆದುಕೊಳ್ಬೇಕು. ಈ ಅವರೆಕಾಳು ತಿನ್ನೋದ್ರಿಂದ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದರಿಂದ ಹೃದಯ ರೋಗಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಕಾಳಿನಲ್ಲಿ ವಿಟಮಿನ್ ಬಿ ಇರೋದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಶಕ್ತಿ ಮತ್ತು ಚೈತನ್ಯವನ್ನು ಸಹ ಕೊಡುತ್ತೆ. ನೋಡಿ, ಈಗ ಎಲ್ಲ ಕಾಳುಗಳನ್ನ ಹಿಚಗಿ ಸಿಪ್ಪೆ ತೆಗೆದಾಗಿದೆ. ಈಗ ಇದನ್ನ ಬೇಯಿಸ್ಕೊಳ್ಬೇಕು. ಕುಕ್ಕರ್ಗೆ ಕಾಳನ್ನ ಹಾಕಿ ಕಾಳು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಬೇಯಲು ಇಡ್ತಿದ್ದೀನಿ. 2 ವಿಸಿಲ್ ಬಂದರೆ ಸಾಕು. ಈಗ ಅಷ್ಟರಲ್ಲೇ ಹಿಚಗವರೆಕಾಳು ಸಾಂಬಾರಿಗೆ ಬೇಕಿರೋ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 1 ಬೌಲ್ ಕಟ್ ಮಾಡಿದ ಕೊಬ್ಬರಿ, ಸ್ವಲ್ಪ ತೊಳೆದ ಹುಣಸೆ ಹಣ್ಣು, ನಂತರ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 1.5 ಸ್ಪೂನ್ ಅಚ್ಕಾರದ ಪುಡಿ ಹಾಗೂ 2 ಗಡ್ಡೆ ಬೆಳ್ಳುಳ್ಳಿ ಹಾಕಿ ನೈಸಾಗಿ ರುಬ್ಕೊಳ್ತಿದ್ದೀನಿ. ಈಗಲೇ ನೀರು ಹಾಕಿ ರುಬ್ಕೊಳ್ತಿಲ್ಲ, ಸ್ವಲ್ಪ ರುಬ್ಬಿದ ನಂತರ ನೀರು ಹಾಕಿ ರುಬ್ಬಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕೋಣ. ಒಂದು ಬಾಣಲೆ ಇಟ್ಟು ಗ್ಯಾಸ್ ಆನ್ ಮಾಡಿ 4 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ನಂತರ 1 ಗಡ್ಡೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಲಿ ಈರುಳ್ಳಿ, ನಂತರ 3 ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಮೊದಲೇ ಉಪ್ಪು ಹಾಕಿದ್ದೀನಿ, ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿ ಬೇಯಲಿ ಅಂತ. ಈಗ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ. ನೋಡಿ, ಟೊಮೆಟೊ ಬೆಂದಿದೆ. ಈಗ 1/2 ಸ್ಪೂನ್ ಅರಿಶಿಣ, 2 ಸ್ಪೂನ್ ಸಾಂಬಾರ್ ಪುಡಿ, ನಂತರ ರುಬ್ಬಿದ ಮಸಾಲೆ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ದೇಹದ ತೂಕ ಕಡಿಮೆ ಮಾಡಬೇಕು ಅಂತ ಇದ್ರೆ ಈ ಅವರೆಕಾಳು ತಿನ್ನಿ, ಸಹಾಯ ಆಗುತ್ತೆ. ಮಿಕ್ಸ್ ಮಾಡಿ ಆಗಿದೆ. ಈಗ ಬೇಯಿಸಿದ ಅವರೆಕಾಳನ್ನ ಇದಕ್ಕೆ ಹಾಕೋಣ. ನೋಡಿ, ಈ ಥರ ಬೆಂದಿದೆ. ಈಗ ಒಂದು ಸ್ಮ್ಯಾಶರ್ನಿಂದ ಸ್ಮ್ಯಾಶ್ ಮಾಡಿ, ನಾನಿಲ್ಲಿ ಸೌಟಿಂತ್ರನೇ ಸ್ಮ್ಯಾಶ್ ಮಾಡ್ತಿದ್ದೀನಿ. ತುಂಬ ಏನು ಸ್ಮ್ಯಾಶ್ ಮಾಡಬಾರ್ದು, ಸ್ವಲ್ಪ ಕಾಳು ಒಡೆದರೆ ಸಾಕು. ಹಾಗೆ ಈ ಅವರೆ ನರರೋಗ ಸಮಸ್ಯೆಯನ್ನು ಸಹ ದೂರ ಮಾಡುತ್ತೆ. ಅವರೆಕಾಳು ತಿನ್ನೋದ್ರಿಂದ ದೇಹಕ್ಕೆ ತುಂಬಾನೇ ಬೆನಿಫಿಟ್ ಇದೆ. ನೋಡಿ, ಈಗ ಕಾಳನ್ನ ಸ್ಮ್ಯಾಶ್ ಮಾಡಾಗಿದೆ. ಮಸಾಲೆಗೆ ಹಾಕ್ತಿದ್ದೀನಿ. ಈಗ ಜಾರಲ್ಲೇ ಉಳಿದ ಮಸಾಲೆಗೂ ಸಹ ನೀರು ಹಾಕಿ ಅದನ್ನು ಸಹ ಹಾಕಿದ್ದೀನಿ. ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಬರುವಷ್ಟು ನೀರು ಹಾಕ್ತಿದ್ದೀನಿ. ಮುದ್ದೆಗೆ ಹೊಂದುವಂತೆ ಸ್ವಲ್ಪ ಗಟ್ಟಿನೇ ಮಾಡ್ತಿದ್ದೀನಿ ಸಾಂಬಾರ್ನ. ಈಗ ಸ್ವಲ್ಪ ಬೆಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸೋಣ. ಸಾಂಬಾರೀಗ ಚೆನ್ನಾಗಿ ಕುದಿತಿದೆ. ನೋಡಿ, ಈಗ ಹಿಚಗವರೆಕಾಳು ಸಾಂಬಾರು ರೆಡಿಯಾಗಿದೆ. ಈ ರುಚಿಯಾದ ಹಿಚಗವರೆಕಾಳು ಸಾಂಬಾರ್ನ ಬಿಸಿ ರಾಗಿ ಮುದ್ದೆ ಅಥವಾ ಅನ್ನದೊಂದಿಗೆ ಸವಿಯಿರಿ. ಹಾಗಾದ್ರೆ ನೀವು ಸಹ ಈ ಹಿಚಗವರೆಕಾಳು ಸಾಂಬಾರ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.